ಪೂರ್ಣಿಮಾ, ಅಮ್ಮ ಮತ್ತೆ ಲಕ್ಷ್ಮತ್ತೆ ಸೇರಿ ನಮಗೊಂದು ಟಾಸ್ಕ್ ಕೊಟ್ಟಾರೆ. ಏನ್ ಗೊತ್ತಾ, ಒಂದ್ 100 ರಿಂದ 150 ಜನಕ್ಕೆ ನೀವು ಇಡ್ಲಿ ಮಾಡ್ರಿ ಅಂತ ಹೇಳಿದ್ದಾರೆ. ಅಕ್ಕಿ ಒಳಗೆ ಏನು ಹುಳ ಕಸ ಕಡ್ಡಿ ಏನಿಲ್ಲ ನೋಡಲ್ಲ, ಚೆನ್ನಾಗಿದ್ದಾವೆ. ಇಡ್ಲಿ ಮಾಡೋದಕ್ಕಂತಾನೆ ಅಕ್ಕಿ ಕಣೆ ಇವು, ಚೆನ್ನಾಗಿದ್ದಾವೆ, ಸಿಗ್ತಾವೆ ಅಂಗಡಿಲಿ. ಉದ್ದಿನ ಬೇಳೆ ಹಸ್ ಮಾಡ್ಕೊಳ್ಳೋಣ. ಹಾ, ಮಾಡ. ಸಬ್ಬಕ್ಕಿ ಹಾಕಿದ್ರೆ ಇಡ್ಲಿ ಮೆತ್ತು ಚೆನ್ನಾಗುತ್ತೆ. ಅದಕ್ಕೆ ಸ್ವಲ್ಪ ಸಬ್ಬಕ್ಕಿನೂ ನೆನಾಕಿಟ್ಟೋಗೋಣ. ಹಾಕು, ಮಲ್ಲಿಗೆ ಇಡ್ಲಿ ತರ. ಒಂದ್ 2-3 ಸರಿ ಪೂರ್ಣಿಮಾ ತೊಳೆದಿದ್ದೀನಿ. ಈಗ ಇದು ಲಾಸ್ಟ್ನೇ ಸರಿ ಒಂದ್ಸರಿ ಚೆನ್ನಾಗಿ ತೊಳೆದು ಉದ್ದಿನ ಬೇಳೆ ಅವನ್ನೆಲ್ಲ ಅಕ್ಕಿ ನೆನಾಕಿಡೋಣ. ಆಯ್ತಾ? ನೀರ್ ಸಾಕು, ಮುಚ್ಚಿಡೋಣ ನೆನೆಯಕ್ಕೆ. ಸ್ನೇಹಿತರೆ, ನಾವು ಬೆಳಗ್ಗೆ ನೆನೆಸಿದ ಅಕ್ಕಿ ಉದ್ದಿನ ಬೇಳೆ ತುಂಬಾ ಚೆನ್ನಾಗಿ ನೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಅನ್ನನೂ ಹಾಕ್ಬಿಟ್ಟು ಗ್ರೈಂಡ್ರಿಗೆ ಹಾಕಿಸ್ಕೊಂಡ್ ಬರ್ತೀನಿ. ಇದಕ್ಕೀಗ ಅನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ದೀನಿ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು, ಅಡಿಗೆ ಸೋಡಾ ಚೆನ್ನಾಗಿ ಮಿಕ್ಸ್ ಮಾಡಿ ಇವತ್ತು ರಾತ್ರಿ ನೆನೆಯಕ್ಕೆ ಬಿಡೋಣ. ಎಷ್ಟು ಚೆನ್ನಾಗಿ ನಮಸ್ತೆ. ದಾವಣಗೆರೆ ಅಮ್ಮ ಕೈ ರುಚಿ ಅಡಿಗೆ ಮನೆಯಲ್ಲಿ ಇವತ್ತು ಬಿಸಿ ಬಿಸಿ ಮಲ್ಲಿಗೆ ಇಡ್ಲಿ. ನಮ್ಮಜ್ಜಿ ಅಮ್ಮಂಗೆ ಹೇಳ್ಕೊಟ್ಟಿರೋದು. ಅಮ್ಮ ಇವತ್ತು ನಮಗೆ ಹೇಳ್ಕೊಡ್ತಾ ಇದ್ದಾರೆ ಹಳ್ಳಿ ಸ್ಟೈಲ್ ಸಾಂಬಾರ್. ಇಡ್ಲಿ ಸಾಂಬಾರ್ ಕಾಂಬಿನೇಷನ್ ಹೇಗಿರುತ್ತೆ ಅಂತ ನೋಡ್ತೀರಾ? ಹಾಗಿದ್ರೆ ಬನ್ನಿ ದಾವಣಗೆರೆ ಅಮ್ಮನ ಕೈ ರುಚಿಗೆ. ಪೂರ್ಣಿಮಾ, ಈಗ ಅಮ್ಮ ಅತ್ತೆ ಕೊಟ್ಟಿರೋ ಟಾಸ್ಕ್ ನಮ್ಗೆ 100 ಜನಕ್ಕಾಗಷ್ಟು ಇಡ್ಲಿ ಮಾಡ್ರಿ ಅಂತ. ಅವರಿಬ್ರು ಸಾಂಬಾರ್ ಮಾಡ್ತೀವಿ ಅಂತ ಹೋಗಿದ್ದಾರೆ. ನಾವು ಸ್ವಲ್ಪ ಅವರಿಗೆ ಮಸಾಲೆ ಎಲ್ಲ ಹೆಚ್ಚಿಕೊಟ್ಟು ಹೋಗಿ ಇಡ್ಲಿ ಟಾಸ್ಕಿಗೆ ರೆಡಿ ಆಗ್ಬಿಡೋಣ. ಪೂರ್ಣಿಮಾ, ಇಡ್ಲಿ ಅಂದ ತಕ್ಷಣಿಗೆ ಒಂದ್ ಹಾಡ್ ನೆನಪಾಗ್ತತಿ. ಹಾಡ್ಲಾ? ಹಾಡು. ಬಾರೆ ದಾವಣಗೆರೆ ಅಮ್ಮನ ಕೈ ರುಚಿಗೆ ಹೋಗೋಣ ಬಾ, ಬಾರೆ ದಾವಣಗೆರೆ ಅಮ್ಮನ ಕೈ ರುಚಿಗೆ ಹೋಗೋಣ ಬಾ. ಮುಂಜಾನೆ ವೇಳೆಯಲ್ಲಿ ತಂಪಾದ ಗಾಳಿಲಿ ಬಿಸಿ ಬಿಸಿ ಮಲ್ಲಿಗೆ ಇಡ್ಲಿ ಸಾಂಬಾರು ತಿನ್ನೋಣ ಬಾ, ಬಾರೆ ದಾವಣಗೆರೆ ಅಮ್ಮನ ಕೈ ರುಚಿಗೆ ಹೋಗೋಣ ಬಾ. ಸೂಪರ್ ಆಗಿ ಹಾಡು ಹೇಳ್ತಿ ಬಿಡಿ ನೀನು. ಥ್ಯಾಂಕ್ ಯು ಸೋ ಮಚ್. ಬೇಳಿಗೆ ನೀರಿಡೋಣ. ಹೆಸರು ಬೇಳೆ ಸಾಂಬಾರಕ್ಕೆ. ಹಾ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಚಕ್ಕೆ, ಏಲಕ್ಕಿ, ಲವಂಗ, ಕೊತ್ತಂಬರಿ, ಟೊಮೊಟೊ, ಕೊಬ್ಬರಿ, ಧನಿಯಾ ಪುಡಿ, ಅರಿಶಿನ, ಅತ್ತೆ ನೀರ್ ಕುದಿತೈತೆ, ಹೆಸರು ಬೇಳೆ ಹಾಕ್ಲಾ? ಉಪ್ಪು. ಅಮ್ಮ ಈಗ ಬೇಳೆ ಅರ್ಧಂಬರ್ಧ ಕುದ್ದೈತೆ. ಈಗ ಆಲೂಗಡ್ಡೆ ಹಾಕ್ತೀನಿ. ರುಬ್ಬಿದ ಮಸಾಲೆ, ಅಡಿಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ,
ಮಸಾಲೆ ಹಾಕಿದ ತಕ್ಷಣ ಎಷ್ಟು ಘಮ ಘಮ ಅಂತೈತಲ್ಲ. ಈಗ ಚೆನ್ನಾಗಿ ಮಸಾಲೆ ಕುದ್ದೈತೆ. ಒಗ್ಗರಣೆ ಅಮ್ಮ ಮಾಡಿಟ್ಟಿದ್ದಾರೆ, ತಂದು ಹಾಕೋಣ ಇವಾಗ. ಒಗ್ಗರಣೆ ಲಕ್ಷ್ಮತೆ ಸಾರ್ ಕೊತ ಕೊತ ಅಂತ ಕುದೀತೈತೆ. ಮುಚ್ಚಿಬಿಡಿ ಈಗ. ಆತ. ಇಡ್ಲಿ ಬೇಸಕ್ ನೀರ್ ಹಾಕಿಲ್ಲ. ಹಾಕವ. ಅವ್ರಿಬ್ರು ಸೇರ್ಕೊಂಡು ಸಾಂಬಾರ್ ರೆಡಿ ಮಾಡ್ಯಾರ. ನಾವಿಬ್ರು ಸೇರ್ಕೊಂಡು ಇಡ್ಲಿ ರೆಡಿ ಮಾಡ್ಬಿಡೋಣ. ಚೆನ್ನಾಗಿ ಉಬ್ಬಿ ಬಂದೈತಿ ನೋಡು. ಇಡ್ಲಿ ಎಲ್ಲ ಹಾಕಾಯ್ತು. ಒಲೆ ಮೇಲೆ ಇಟ್ಬಿಡು. ಇಡ್ಲಿ ರೆಡಿ ಆಗೈತೆ. ಯಾವ ತರ ಬಂದಿದೆ ಅಂತ ನೋಡೋಣ. ಮತ್ತೆ ತೆಗಿಯೋಣ ಇವಾಗ. ನೀರಸ್ಕ. ಸುಡ್ತಾವ ಬಿಸಿ ಬಿಸಿ ಇದಾವಲ್ಲ. ತುಂಬಾ ಸಾಫ್ಟ್ ಆಗಿ ಬಹಳ ಚೆನ್ನಾಗಿ ಬಂದಿದಾವೆ ಇಡ್ಲಿ ನೋಡು. ಇವಾಗ ಇಡ್ಲಿ ಹೆಂಗಿದಾವೆ ಅಂತ ರುಚಿ ಅತ್ತೆ ಅಮ್ಮ ಎಲ್ಲಾರು ಕುತ್ಕೊಂಡು ಸಾಂಬಾರ್ ಹಾಕೊಂಡು ನೋಡಿ ಟೇಸ್ಟ್ ಹೆಂಗೈತಿ ಅಂತ ಹೇಳೋಣ. ಸರಿ ಆಯ್ತು. ಸಾಂಬಾರು ಘಮ 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 ಅಂತ. ನೀನು ಬಾ ಪೂರ್ಣಿಮಾ. ಸಾಂಬಾರು ಕರೆಕ್ಟ್ ಆಯ್ತು ನೋಡಿ ಸುಧಾ. ಖಾರ ದಾವಣಗೆರೆ ಅಮ್ಮ ಕೈ ರುಚಿ ಟೀಮ್ ನಾವು ಮಾಡಿರೋಂತ ಇಡ್ಲಿ ಸಾಂಬಾರ್ ಹೇಗಿದೆ ಅಂತ ರುಚಿ ನೋಡೋಣವಾ. ಬನ್ನಿ. ಬಹಳ ಸೂಪರ್ ಆಗಿದೆ. ಸೂಪರ್ ಸಾಂಬಾರು ಇಡ್ಲಿನೂ ಎಷ್ಟು ಮೆತ್ತ ಮೆತ್ತ ಮೃದುವಾಗಿ ಬಂದೈತೆ. ಬಹಳ ಚೆನ್ನಾಗಿದೆ ಸ್ನೇಹಿತರೆ.
ಅಮ್ಮ ಲಕ್ಷ್ಮತ್ತೆ, ನಾನು ಪೂರ್ಣಿಮಾ ಸೇರ್ಕೊಂಡು 100 ಜನಕ್ಕಾಗಷ್ಟು ಇಡ್ಲಿ ಟಾಸ್ಕ್ ಕೊಟ್ಟಿದ್ರಿ, ಅದ್ರಲ್ಲಿ ನಾವು ಗೆದ್ವಾ? ಗೆದ್ದಿರಿ. ನೀವು ಒಟ್ನಲ್ಲಿ ನಾವು ಮಾಡಿರೋಂತ ಇಡ್ಲಿ ಸಾಂಬಾರು ಸೂಪರ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. Iya,